ಈ ಸಿನಿಮಾದಲ್ಲಿ ನಾಯಕನ ತಾಯಿ ಪಾತ್ರದಲ್ಲಿ ನಮ್ಮ ಹರಿಣಿ ಮೇಡಮ್ ಅವ್ರು ಕಾಣಿಸ್ಕೊಳ್ತಿದ್ದಾರೆ. ಬನ್ನಿ ಈ ತಾಯಿ ಪಾತ್ರದ ಬಗ್ಗೆ ಮೇಡಮ್ ಅವ್ರನ್ನೇ ಕೇಳೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ಆರಾಮ್, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಅದೇ ನಿಮಗೆ ಈ ಸಿನಿಮಾದಲ್ಲಿ 2 ಶೇಡ್ ಇದೆ ಅಂತ ಟ್ರೇಲರ್ ನೋಡಿದಾಗ ಗೊತ್ತಾಗುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ಕತೆ ಆ ಥರ ಇದೆ. ಒಂದು ತಾಯಿಯ ಪಾತ್ರ ಹೇಗಿದೆ ಅಂದರೆ ತುಂಬ ಸ್ಟ್ರಾಂಗ್ ಸಿಂಗಲ್ ಪೇರೆಂಟ್. ಸೊ ಸಿಂಗಲ್ ಪೇರೆಂಟ್ ಅಂದ ತಕ್ಷಣ ನೀವು ಅರ್ಥ ಮಾಡ್ಕೋಬೋದು, ಒಂದು ತಾಯಿ ಮಗುವಿಗೆ ಏನೆಲ್ಲ ಕೊಡ್ಬೋದು ಎಲ್ಲನೂ ಕೊಟ್ಟು ಬೆಳೆಸಬೇಕು ಅಂತ ಅವಳು ನೋಡ್ತಿರ್ತಾಳೆ. ಸೊ ಅಷ್ಟರ ಮಟ್ಟಿಗೆ ಅವಳು ಬೆಳೆಸಿದಂತಹ ಮಗ ಅಷ್ಟೇ ಚೆನ್ನಾಗಿರ್ತಾನೆ ಅನ್ನೋಂಥ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಜನ ಏನೇ ಹೇಳ್ತಾ ಇದ್ರೂ ಕೂಡ ತಾಯಿ ನಂಬೋದಿಲ್ಲ. ದ್ಯಾಟ್ ಈಸ್ ಒಂದು ತಾಯಿಯ ಒಂದು ಇನ್ನೇಟ್ ಗುಣ ಅಂತ ಹೇಳ್ಬೋದು. ಪ್ರತಿಯೊಬ್ಬ ತಾಯಿಯೂ ಹಾಗೆ ಇರ್ತಾಳೆ. ಯಾರು ಜಗತ್ತು ಏನೇ ಕೆಟ್ಟದ್ದು ಹೇಳ್ತಾ ಇದ್ರೂ ನಂಬೋದಿಲ್ಲ. ಸೊ ಆ ಥರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅದೇ ಇವಾಗ ಮಗನಿಗೆ ಎಲ್ಲನೂ ಕೊಡಬೇಕು, ಯಾವುದು ಕೊರತೆ ಆಗಬಾರ್ದು ಅಂತ ಕಷ್ಟಪಟ್ಟು ಸಾಕೋ ತಾಯಿ ಸಡನ್ಲಿ ಮಗ ಏನೋ ತಪ್ಪು ಮಾಡಿದಾಗ ಅವನನ್ನು ಕರ್ಕೊಂಡು ಹೋಗ್ಬಿಡಿ ಅಂತ ಪೊಲೀಸರಿಗೆ ಹೇಳೋ ಒಂದು ಸೀನನ್ನು ನಾನು ನೋಡಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಇಲ್ಲಿ ಅವಳು ಮಗನಿಗೆ ಹೇಳ್ತಿದ್ದಾಳೋ ಯಾರಿಗೆ ಹೇಳ್ತಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಅದು ಒಂದು ಎಲಿಮೆಂಟ್ ಆಫ್ ಸರ್ಪ್ರೈಸ್ ಇದೆ. ಅದನ್ನು ಅವರು ಟ್ರೈಲರಲ್ಲಿ ನಾವು ಅದನ್ನು ತುಂಬ ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಮಗನಿಗೆ ಹೇಳ್ತಿದ್ದಾಳ ಯಾರಿಗೆ ಹೇಳ್ತಿದ್ದಾಳ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಏನಂದರೆ ತಾಯಿಗೆ ಅವಳಿಗೆ ಗೊತ್ತಾಗೋ ತನಕ ಇದು ಸತ್ಯ ಅನ್ನೋದನ್ನು ಆಕೆ ನಂಬಲ್ಲ. ಸೊ ಮಗ ಏನು ಮಾಡಿದ್ದಾನೆ, ಅದನ್ನು ಜನ ಏನು ಹೇಳ್ತಾ ಇದ್ದಾರೆ, ಅದು ಸತ್ಯನಾ ಇಲ್ವಾ ಅಂತ ಅವಳು ಆ ಹುಡುಕಾಟಕ್ಕೆ ಹೋದಾಗ ಆಕೆಗೆ ಏನು ಗೊತ್ತಾಗುತ್ತೆ ಅನ್ನೋದು ಸಿನಿಮಾ. ಅದೇ ಈ ಸಿನಿಮಾ ಜರ್ನಿ ಹೇಗಿತ್ತು ನಿಮಗೆ? ಕಂಪ್ಲೀಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಶೂಟ್ ಮಾಡಿದ್ರು ಅಂತ ಗೊತ್ತಾಯಿತು. ಮಲೆನಾಡು ಪ್ರದೇಶದಲ್ಲಿ ಶೂಟ್ ಮಾಡಿದ್ದು. ಇದು ಸೊರಬ, ಸಾಗರ ಆ ಕಡೆ ಸೈಡು ಶೂಟ್ ಮಾಡಿರುವಂಥದ್ದು. ನಾನು ಮಲೆನಾಡೋಳೆ ಆಗಿದ್ದರೂ ಕೂಡ ನನಗೆ ಈ ಭಾಷೆ ನನಗೆ ಹೊಸ್ತು. ನಾನು ಯಾವತ್ತೂ ಈ ಥರ ಭಾಷೆ ಮಾತಾಡಿಲ್ಲ. ಅಂದರೆ ಮಲೆನಾಡಿನ ಈ ಭಾಷೆ ನಾನು ಬಳಕೆ ಮಾಡಿಲ್ಲ ನನ್ನ ಜೀವನದಲ್ಲಿ. ಸೊ ಈ ಭಾಷೆಯನ್ನು ಕಲ್ತ್ಕೊಳ್ಳೋದು ವಾಸ್ ಒನ್ ಚಾಲೆಂಜಿಂಗ್ ಆಸ್ಪೆಕ್ಟ್ ನನಗೆ. ಅದನ್ನು ನಾವು ಶೂಟ್ ಮಾಡಬೇಕಾದ್ರೂ ಕೂಡ ಓಕೆ ಡಬ್ಬಿಂಗಲ್ಲಿ ಎಲ್ಲಾದರೂ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಶೂಟ್ ಮಾಡಬೇಕಾದ್ರೂ ಎಲ್ಲೆಲ್ಲಿ ಯಾವ್ಯಾವ ಥರ ಮಾತಾಡಬೇಕೋ ಹಾಗೆಯೇ ಮಾತಾಡಿರೋದು. ಸೊ ದಟ್ ಡಬ್ಬಿಂಗಲ್ಲಿ ಅದೇ ಥರ ಬರಲಿ ಆ್ಯಂಡ್ ಆ್ಯಕ್ಟ್ ಮಾಡಬೇಕಾದ್ರೂ ಅದೇ ಥರ ಬರಲಿ ಅನ್ನೋ ಉದ್ದೇಶಕ್ಕೆ. ಇನ್ನೊಂದು ಇಲ್ಲಿನ ಸಂಸ್ಕೃತಿ ಏನಿದೆ, ಕೆರೆಬೇಟೆ ಅನ್ನುವಂಥ ಒಂದು ರೀಜನಲ್ ಸ್ಪೋರ್ಟ್, ಅದನ್ನು ಪ್ರತಿಯೊಬ್ಬರು ಪ್ರಾಯಶಃ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಇದು ಒಂದು ಎಲ್ಲರನ್ನ ಒಟ್ಟುಗೂಡಿಸೋ ಅಂಥ ಒಂದು ಆಟ. ಇಡೀ ಮಲೆನಾಡಿನ ಆ ರೀಜನ್ ಜನ ಯಾರಿರ್ತಾರೋ ಎಲ್ಲರೂ ಒಟ್ಟುಗೂಡಿ ಆಡೋ ಅಂಥ ಒಂದು ಸ್ಪೋರ್ಟ್ ಇದು. ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಚಿತ್ರದಲ್ಲಿ. ಅದೇ ನೀವು ಹಿಂದೆ ಸುಮಾರು ಸಿನಿಮಾಗಳು ಮಾಡಿದ್ದೀರಾ. ತಾಯಿ ಪಾತ್ರದಾಗಿರ್ಬೋದು, ಸೀರಿಯಲ್ಗಳಲ್ಲಾಗಿರ್ಬೋದು ನಾವು ನೋಡ್ಬೋದು. ಇವಾಗ ಕೆರೆಬೇಟೆದಲ್ಲೂ ಈ ಪಾತ್ರ ನಿಮಗೆ ಕಂಪೇರ್ ಮಾಡಿದ್ರೆ ಹಿಂದಿನ ಕ್ಯಾರೆಕ್ಟರ್ಗಳಿಗೆ ಎಷ್ಟು ವಿಶೇಷ ಅನಿಸುತ್ತೆ? ಆಫ್ಕೋರ್ಸ್ ಪ್ರತಿಯೊಂದು ಪಾತ್ರದಲ್ಲೂ ಅದರದ್ದೇ ಆದಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ ಅಂತ ಇರುತ್ತೆ. ಒಂದು ಚಿಕ್ಕ ಚಿಕ್ಕ ವೇರಿಯೇಷನ್ಸ್ ಇರುತ್ತೆ. ಎಲ್ಲ ತಾಯಿ ಗುಣವೂ ಒಂದೇ ಇರುತ್ತೆ. ಆದರೆ ಅವಳು ಯಾವ ಥರ ಅದನ್ನು ಎಕ್ಸಿಬಿಟ್ ಮಾಡ್ತಾಳೆ ಅನ್ನೋದು ಇಟ್ಸ್ ಡಿಫ್ರೆಂಟ್. ಪ್ರತಿಯೊಂದು ಪಾತ್ರನೂ ಯಾವ ಥರ ಅದನ್ನು ತೋರಿಸ್ಕೊಳ್ಳುತ್ತೆ ಅನ್ನೋದು ಡಿಫ್ರೆಂಟ್. ಸೊ ಆ ನಿಟ್ಟಿನಲ್ಲಿ ನಮ್ಮ ನಿರ್ದೇಶಕರು ರಾಜ್ಗುರು ಅವರು ಈ ಪಾತ್ರ ಈ ಥರ ಇರಬೇಕು ಅಂತ ನನಗೆ ಡಿಫೈನ್ ಮಾಡಿದರು. ಹೀಗೆ ಬರಬೇಕು ಈ ಪಾತ್ರ, ಮೊದಲಿಗೆ ಈ ಥರ ಇರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಹೇಗಾಗತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಸೊ ಆ ಥರದ್ರಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಅದನ್ನು ಅವರು ಕಲಾವಿದರಿಂದ ತುಂಬ ಚೆನ್ನಾಗಿ ತೆಗೆಸ್ಕೊಂಡಿದ್ದಾರೆ ಕೂಡ. ಮತ್ತು ಈ ಸಿನಿಮಾ ಗೌರಿ ಶಂಕರ್ ಅವ್ರ ಜೊತೆ ಆಲ್ಮೋಸ್ಟ್ ನೀವು ಕಾಣಿಸ್ಕೊಂಡಿರ್ತೀರಾ. ಹೌದು. ಹೇಗಿತ್ತು ನಿಮ್ಮಿಬ್ಬರ ಮಧ್ಯೆ ಆ ಬಾಂಡಿಂಗ್? ಒಂದು ಕಡೆ ಏನಾಗುತ್ತೆ ಅಂದರೆ ಅವರು ಇನ್ಫ್ಯಾಕ್ಟ್ ನಾವು ಶೂಟ್ ಮಾಡಬೇಕಾದ್ರೆ ಇದು ಮೋಸ್ಟ್ಲಿ ನಮ್ಮ ಕೊನೆಯ ಸೀನು ಅನ್ನೋವಂಥ, ಇದಾದಮೇಲೆ ನಾನು ಸಿಗೋದೇ ಇಲ್ಲ ನಿಮಗೆ ಒಟ್ಟಿಗೆ ಆ್ಯಕ್ಟ್ ಮಾಡೋಕ್ಕೆ ಅಂತ ಹೇಳಿದಾಗ ನಿಜವಾಗ್ಲೂ ಅದೊಂದು ಏನೋ ನನ್ನ ಮಗನ ಜೊತೆನೇ ಇದು ಲಾಸ್ಟು ಅನ್ನೋ ಥರ ಒಂದು ಫೀಲ್ ಆಯಿತು. ಮತ್ತು ನಾನು ನೋಡೋಕ್ಕಾಗುತ್ತಾ ಆಗೋದಿಲ್ವಾ ಅನ್ನೋ ಥರ ಒಂದು ಎಲಿಮೆಂಟ್ ಆಫ್ ಡೌಟ್ ಆ ಥರ ಅಂದಾಗ, ಅಂದರೆ ಹೋದವನು ವಾಪಸ್ ಬರ್ತಾನಾ ಬರೋದೇ ಇಲ್ವಾ ಅನ್ನೋ ಒಂದು ಹುಡುಕಾಟ, ಒಂದು ತೊಳಲಾಟ ಇರುತ್ತಲ್ಲ, ಅದು ನನಗೆ ಆಫ್ ಸ್ಕ್ರೀನ್ ಕೂಡ ಆ ಸಮಯದಲ್ಲಿ ಆಯಿತು.
ಸೊ ಗೌರಿಶಂಕರ್ ಅವ್ರ ಜೊತೆ ಮಾಡಬೇಕಾದ್ರೆ ಒಂದು ಕಂಫರ್ಟ್ ಝೋನ್ ಇತ್ತು. ಅಮ್ಮ ಮಗ ಯಾವ ಥರ ಇರ್ತಾರೆ, ಪ್ಲೇಫುಲ್ಲಾಗಿ, ಚಿಯರ್ಫುಲ್ಲಾಗಿ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ನಿಗೆ ಹೊಡ್ಕೊಂಡು ಬಡ್ಕೊಂಡು ಕಿರ್ಚಾಡ್ಕೊಂಡು ಅವನು ಕಿರ್ಚಾಡ್ಕೊಳ್ಳೋದು ಅಮ್ಮನ ಬಗ್ಗೆ, ಆ ಥರದ್ದೆಲ್ಲ ಇತ್ತು. ಅಂದರೆ ಏನಂದರೆ ಏನೇ ಒಂದಿದ್ರು ತಾಯಿ ಹತ್ರ ಹೇಳ್ಕೊಳ್ಳೋದಿರುತ್ತೆ ಮಗ. ಸೊ ಆ ಥರ ಕೆಲವು ಸೀನ್ಸ್ ಎಲ್ಲ ತುಂಬಾ ಕ್ಯೂಟಾಗಿ ಬಂದಿದೆ, ತುಂಬ ಕ್ಯೂಟಾಗಿದೆ ಸೀನ್ಸ್. ಅದೇ ಗೌರಿ ಶಂಕರ್ ಅವ್ರ ಜೊತೆ ಸಿನಿಮಾ ಜರ್ನಿಯಲ್ಲಿ ಮರೆಯೋಕ್ಕೆ ಆಗಲ್ಲ ಅನ್ನೋ ಘಟನೆ ಯಾವುದಾದ್ರೂ ಇದ್ದರೆ? ಇಡೀ ಸಿನಿಮಾ ಅವರಿದ್ರಲ್ಲ, ಸೊ ಪ್ರಾಸೆಸ್ ಅವರೇ ನಿರ್ಮಾಣದಲ್ಲೂ ಅವರ ಪಾತ್ರ ಇತ್ತು. ಹಾಗಾಗಿ ಇಡೀ ಸಿನಿಮಾ ಅವರಿದ್ದರು. ಅವ್ರ ಜೊತೆ ಸೀನ್ ಅಲ್ಲದೇ ಇದ್ರೂ ಕೂಡ ಅವರು ಹಿ ವಾಸ್ ಅ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಕಂಪ್ಲೀಟ್ಲಿ. ಅವರ ಜೊತೆ ಎಂಟ್ರಿ ಬಿಗಿನಿಂಗ್ ಸೀನು ಚೆನ್ನಾಗಿದೆ. ಅದು ಫುಲ್ ಒಂದು ಸುಮಾರು ಲೆಂದಿ ಶಾರ್ಟು ಬರುತ್ತೆ. ಅವ್ರ ಎಂಟ್ರಿಯಿಂದ ನನ್ನ ಮಾತು ಅವ್ರ ಮಾತು ಒಟ್ಟಿಗೆ ಅಲ್ಲಿಂದ ಇನ್ನೊಂದು ಕಡೆ ಟ್ರಾವೆಲ್ ಆಗೋದು ಅದೆಲ್ಲನೂ ಕೂಡ ಒಂಥರ ಚೆನ್ನಾಗಿತ್ತು. ಐ ಥಿಂಕ್ ದ ಬಿಗಿನಿಂಗ್ ಸೀನ್ ಚೆನ್ನಾಗಿತ್ತು ಅವ್ರ ಜೊತೆ. ಇದು ನಿರ್ದೇಶಕರದು ಮೊದಲನೇ ಸಿನಿಮಾ ಅಂತ ಹೇಳಿದ್ರು, ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಜ್ಗುರು ಅವರು ಇಂಥ ಒಂದು ಕಥೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ದಾಗ್ಲೇ ಕಥೆಯಲ್ಲಿ ಒಂದು ಸ್ಟಫ್ ಇದೆ. ಅಂದರೆ ಇಟ್ ಈಸ್ ದೇರ್, ಮಲೆನಾಡಲ್ಲಿ ಈ ಥರದ್ದಿದೆ ಅನ್ನೋವಾಗಲೇ ಅದು ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಆಗುತ್ತೆ. ಸೊ ಅವರು ಹಲವಾರು ನಿರ್ದೇಶಕರ ಛಾಯೆಯಲ್ಲಿ ಬಂದಿದ್ದರು. ಒಳ್ಳೆ ನಿರ್ದೇಶಕರ ಜೊತೆ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿರೋದ್ರಿಂದ ಅವ್ರಿಗೆ ಈ ಸಿನಿಮಾ ಲ್ಯಾಂಗ್ವೇಜ್ ಹೊಸದಲ್ಲ, ಅವ್ರಿಗೆ ಕಂಪ್ಲೀಟ್ ಹೋಲ್ಡ್ ಇತ್ತು. ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಸೀನ್ಸ್ ಹೇಗಿರಬೇಕು, ಶಾರ್ಟ್ಸ್ ಹೇಗಿರಬೇಕು, ಇದು DOP ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ಲೈಟಿಂಗ್ ಈ ಥರ ಮಾಡೋಣ, ಈ ಎಫೆಕ್ಟಲ್ಲಿ ಮಾಡೋಣ ಅನ್ನೋದು ಹಿ ಈಸ್ ವೆರಿ ವೆಲ್ ರೆಡ್. ಆ ಥರದ್ರಲ್ಲಿ ಅವ್ರಿಗೆ ನಿರ್ದೇಶನದ ಬಗ್ಗೆ ಆ್ಯಂಡ್ ಈ ಗ್ರಾಮರ್ ಕಂಪ್ಲೀಟಾಗಿ ಅವ್ರಿಗೆ ಗೊತ್ತಿದೆ. ಸೊ ಈಸ್ ಅ ವೆರಿ ಸ್ಟ್ರಾಂಗ್ ಡೈರೆಕ್ಟರ್ ಆ್ಯಸ್ ಅ ಡೈರೆಕ್ಟರ್ ಅವರು. ಸೊ ಅವರು ಯಾವ ರೀತಿ ಇದನ್ನು ಚಿತ್ರೀಕರಣ ಮಾಡಿದ್ದಾರೆ ಅನ್ನೋದು ನಿಮಗೆ 15ಕ್ಕೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಶೂಟಿಂಗ್ ಅಂದರೆ ಇದು ಅವರ ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ, ಹಂಗೆ ಮಾಡಿದ್ದಾರೆ. ಶೂಟಿಂಗ್ ಸೆಟ್ಗೆ ಹೋದರೆ ಅಲ್ಲಿ ಫೋನ್ ಯೂಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದೇನಂದರೆ ಯಾರೋ ಒಬ್ಬರು ಫೋನ್ ಮಾತ್ರ ಏನೋ ಸಿಗೋದು. ಒಂದು ಕಡೆ ಒಂದು ಮನೆಗೆ ಹೋಗಿದ್ವಿ, ಅಲ್ಲಿ ಅವ್ರ ಮೊಬೈಲ್ ಮಾತ್ರನೇ, ಅವ್ರದ್ದು ನೆಟ್ವರ್ಕ್ ಮಾತ್ರನೇ ಸಿಗ್ತಾ ಇದ್ದಿತ್ತು. ಸೊ ನಮಗೆ ಬೆಳಗ್ಗೆ ಹೋದರೆ ಒಂದು ಟೈಮಲ್ಲಿ ನಾನು ನನ್ನ ಮಗನ ಕಾಲ್ ಮಾಡೋದೊಂದಿತ್ತು, ಅವ್ನು ಸ್ಕೂಲಿಂದ ಬರೋ ಟೈಮ್ಗೆ, ಆ ಟೈಮಿಗೆ ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಹಿಂಗೆ ಫೋನಲ್ಲಿ ಮಾತಾಡಿಬಿಟ್ಟು ಇಡೋದು. ಸೊ ಅಷ್ಟೇ ಇದ್ದಿದ್ದು. ನೆಟ್ವರ್ಕ್ ಆಫ್ಕೋರ್ಸ್ ಸಿಗ್ತಾ ಇರಲಿಲ್ಲ. ಇಟ್ ವಾಸ್ ಗುಡ್, ಒಂಥರ ಮಜಾ ಇತ್ತು. ಫೋನ್ ಇಲ್ಲದೇನೂ ಜೀವನ ಹೇಗೆ ಮಾಡ್ಬೋದು ಅನ್ನೋದು ಗೊತ್ತಾಯಿತು. ಸರ್ ಹೇಳಿದ್ರು ಬಿಗ್ ಬಾಸ್ ಮನೇಲಿ ಹೇಗಿರ್ತೀವೋ ಆ ಥರ ಇದ್ದಾಗ ಆಗಿತ್ತು ನಮಗೆ ಅಂತ ಹೇಳ್ತಾ ಇದ್ರು. ಅದೇ ಇವಾಗ ಇದೇ ಮಾರ್ಚ್ 15ಗೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಇದ್ರ ಬಗ್ಗೆ ನಮ್ಮ ಆಡಿಯನ್ಸಿಗೆ ಏನು ಹೇಳ್ತೀರಾ? ಕೆರೆಬೇಟೆ ಚಲನಚಿತ್ರ ಇವ್ರು ಹೇಳಿದಾಗೆ ಮಾರ್ಚ್ 15 ರಿಲೀಸ್ ಆಗ್ತಾಯಿದೆ. ಎಲ್ಲರೂ ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ತುಂಬ ಒಳ್ಳೆಯ ಕಥೆಯನ್ನು, ಕಂಟೆಂಟನ್ನು ಇಟ್ಕೊಂಡು ಮಾಡಿರುವಂತಹ ಪ್ರಾಜೆಕ್ಟ್. ನಿಮ್ಮೆಲ್ಲರ ಹರಕೆ, ಹಾರೈಕೆ, ವಿಶ್ವಾಸ, ಆಶೀರ್ವಾದ, ಪ್ರೀತಿ ಎಲ್ಲ ಬೇಕು. ಮಾರ್ಚ್ 15ರಿಂದ ನಮ್ಮ ಸಿನಿಮಾ ಚಿತ್ರಮಂದಿರಗಳಲ್ಲಿರುತ್ತೆ. ದಯಮಾಡಿ ನೀವು ಬನ್ನಿ, ನಿಮ್ಮ ಆತ್ಮೀಯರನ್ನು ಕರೆತನ್ನಿ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.